ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತಾಗಿ ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ್ಗೆ ಗಾಯ ಆಯ್ತಾ? ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಕಂಡು ಬಂದಿದೆ. ಬಾಗಲಕೋಟೆ ಕಿಲ್ಲಾ ಓಣಿಯಲ್ಲಿ ನಡೆದಿರೋ ಘಟನೆ ಇದು. ಮೆರವಣಿಗೆ ವೇಳೆ ಮಸೀದಿ ಕಡೆಯಿಂದ ಕಲ್ಲು ತೂರಿ ಬಂದಿದೆ. ಶಿವಾಜಿ ಮೆರವಣಿಗೆಯ ವೇಳೆ ಮಸೀದಿ ಕಡೆಯಿಂದ ಕಲ್ಲು ತೂರಿ ಬಂದಿರೋದು. ಕಲ್ಲು ತೂರಾಟದ ಹಿನ್ನೆಲೆ ಸ್ಥಳದಲ್ಲಿ ಸದ್ಯ ಉದ್ವಿಗ್ನ ಪರಿಸ್ಥಿತಿ ಇದೆ. ಹೀಗಾಗಿ ಜನರನ್ನ ಚದುರಿಸಿ ಪೊಲೀಸರು ಪರಿಸ್ಥಿತಿಯನ್ನ ಸದ್ಯ ತಿಳಿಗೊಳಿಸಿದ್ದಾರೆ. ಶಿವಾಜಿಯ ಮೆರವಣಿಗೆ ನಡಿಬೇಕಾದ್ರೆ ಕಲ್ಲು ತೂರಾಟ ನಡೆದಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿರೋದು. ಮೆರವಣಿಗೆ ಹೋಗಬೇಕಾದ್ರೆ ಮಸೀದಿ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಹೀಗಾಗಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಅಲ್ಲಿ ಆ ದೃಶ್ಯದಲ್ಲಿ ಮಾರ್ಕ್ ಮಾಡಿದ್ದೀವಿ, ನೀವು ಗಮನಿಸಬಹುದು. ಪೊಲೀಸ್ ಅಧಿಕಾರಿ ಅವರ ಯೂನಿಫಾರ್ಮ್, ಅದ್ರ ಮೇಲೆ ರಕ್ತದ ಕಲೆಗಳು ಕಾಣಿಸ್ತಾ ಇದೆ. ಅಲ್ಲಿ ನೆರೆದಿರುವಂಥ ಜನ ಕೂಡ ಅದನ್ನೇ ತೋರಿಸ್ತಾ ಇದ್ದಾರೆ. ಕಲ್ಲು ತೂರಾಟ ನಡೆದಿದೆ ನೋಡಿ, ಅದಕ್ಕೆ ಪೊಲೀಸರ ಯೂನಿಫಾರ್ಮ್ ಮೇಲಿರೋ ರಕ್ತದ ಕಲೆಗಳೇ ಸಾಕ್ಷಿ ಅಂತ. ಎಸ್ಪಿ ಸಿದ್ಧಾರ್ಥ್ ಅವರ ಯೂನಿಫಾರ್ಮ್ ಮೇಲೆ ಈ ರೀತಿ ರಕ್ತದ ಕಲೆಗಳು ಕಾಣಿಸಿರೋದು. ಕಲ್ಲು ತೂರಾಟದಿಂದ ಪೆಟ್ಟಾಗಿ ಅದರಿಂದ ಆಗಿರೋ ರಕ್ತದ ಕಲೆಗಳಿದು ಅಂತ ಅದೇ ಸಾಕ್ಷಿ ಆಗುತ್ತೆ. ಕಲ್ಲು ತೂರಾಟ ನಡೆದಿದೆ ಅನ್ನೋದಕ್ಕೆ ಜನ ರೊಚ್ಚಿಗೆದ್ದಿದ್ದಾರೆ. ಈ ಘಟನೆ ಆಗ್ತಿದ್ದ ಹಾಗೆ ಸೂಕ್ಷ್ಮವಾದಂಥ ವಿಚಾರ ಆಗಿದ್ದರಿಂದ ಪೊಲೀಸರು ಹೆಚ್ಚು ಸಮಯ ತಗೊಂಡಿಲ್ಲ, ತಕ್ಷಣವೇ ಅಲರ್ಟ್ ಆಗಿದ್ದಾರೆ. ಎರಡು ಗುಂಪುಗಳನ್ನು ತಡೆದು ಜನರನ್ನು ಸಂಪೂರ್ಣವಾಗಿ ಸ್ಥಳದಿಂದ ಚದುರಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಮೂರ್ತಿ. ರವಿ, ಈಗ ಕಲ್ಲು ತೂರಾಟ ಆಗಿದೆ ಅನ್ನೋದನ್ನ ಪೊಲೀಸರು ಅಧಿಕೃತವಾಗಿ ಹೇಳಿದಾರಾ? ಮತ್ತೆ ಯೂನಿಫಾರ್ಮ್ ಮೇಲೆ ರಕ್ತದ ಕಲೆಗಳು ಕಾಣ್ತಾ ಇದೆ, ಏನೆಲ್ಲ ಗೊತ್ತಾಗ್ತಾ ಇದೆ ಘಟನೆ ಬಗ್ಗೆ? ಹೌದು ವಿಜಯ್, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವತ್ತು ಶಿವಾಜಿಯ ಒಂದು ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಒಂದು ಶಿವಾಜಿ ಅವರ ಭಾವಚಿತ್ರದ ಒಂದು ಬೃಹತ್ ಮೆರವಣಿಗೆ ಸಾಗ್ತಾ ಇತ್ತು. ಬಾಗಲಕೋಟೆಯ ಬಸವೇಶ್ವರ ವೃತ್ತ ಆಗಿರ್ಬೋದು, MG ರಸ್ತೆ ಮತ್ತು ಕೌಲ್ಪೇಟೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸಂಚರಿಸಿ ನಂತರದ ಸಂದರ್ಭದಲ್ಲಿ ಅಂದ್ರೆ ಕೊನೆ ಹಂತದಲ್ಲಿ ಏನು MG ರೋಡ್ ನಂತರದ ಸಂದರ್ಭದಲ್ಲಿ ಏನ್ ಬರ್ತಾ ಇರುವಂತಹ ಒಂದು ಪಂಕಾ ಮಸ್ಜಿದ್ ಅಂತ ಹೇಳುತ್ತೆ, ಆ ಮಸ್ಜಿದಿನ ವ್ಯಾಪ್ತಿ ಪ್ರದೇಶದಲ್ಲಿ ಹೋಗ್ತಾ ಇರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವಾಗ ರಂಜಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಪ್ರಾರ್ಥನೆ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಎಟ್ ಎ ಟೈಮ್ ಎರಡೂ ಕೂಡ ಅಲ್ಲಿ ಆ ಕ್ಲಾಶ್ ಆಗುವಂತ ಕ್ಷಣ ಈ ಸಂದರ್ಭದಲ್ಲಿನೇ ಒಂದು ಮಸೀದಿ ಕಡೆಯಿಂದ ಒಂದು ಕಲ್ಲು ತೂರಿ ಬಂತು ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ ಆ ಕಲ್ಲಿನ ದೃಶ್ಯ ಕಾಣದಿದ್ರು ಕೂಡ ಈಗಾಗಲೇ ಏನು ಸ್ವತಃ SP ಅವರಿಗೆ ಅಂದ್ರೆ ಅವರ ಒಂದು ಬಲಭುಜದ ಬಟ್ಟೆ ಮೇಲೆನೆ ರಕ್ತದ ಕಲೆಗಳು ಕಾಣ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕೆಲವೊಂದು ಪೊಲೀಸರಿಗೆ ಮೇಲೆ ಕಲ್ಲು ಬಿದ್ದಿದೆ ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳದಲ್ಲಿ ಈಗಾಗಲೇ ಒಂದ್ ಕಡೆ ಎರಡೂ ಗುಂಪಿನ ನಡುವೆ ವಾಗ್ವಾದ ಕೂಡ ನಡೆದಿರುವಂತದ್ದು. ಸ್ಥಳದಲ್ಲಿ ಬಂದಂತ ಪೊಲೀಸರು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಪೊಲೀಸರು ಪರಿಸ್ಥಿತಿಯನ್ನ ಅಲ್ಲಿನ ಜನರನ್ನ ಎಲ್ಲರೂ ಕೂಡ ಅಲ್ಲಿಂದ ಚದುರಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಲ್ಲಿ ಈಗಾಗಲೇ ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿ ಮತ್ತೆ ಇಂಥ ಘಟನೆ ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಆ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬೀಡು ಬಿಟ್ಟಿರುವಂತದ್ದು. ಸ್ಥಳದಲ್ಲಿ DR ತುಕಡಿ ಆಗಿರ್ಬೋದು ಮತ್ತು DYSP, SP ಸೇರಿದಂತೆ CPI, PS ಸೇರಿದಂತೆ ಅನೇಕ ಜನ ಕಾನ್ಸ್ಟೇಬಲ್ಗಳು ಎಲ್ಲರೂ ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟು ಯಾವುದೇ ರೀತಿ ಪರಿಸ್ಥಿತಿ ಮತ್ತೆ ಇಂಥ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಪಂಕಾ ಮಸೀದಿ ಆಗಿರ್ಬೋದು ಮತ್ತೆ ಇಲ್ಲೇ ಇರುವಂತಹ ಕೊತ್ತಲೇಶ್ವರ ದೇವಸ್ಥಾನ ಇದೆ, ಆ ಎರಡೂ ವ್ಯಾಪ್ತಿ ಪ್ರದೇಶದಲ್ಲೂ ಕೂಡ ಈಗ ಸಾಕಷ್ಟು ಪೊಲೀಸರು ಬೀಡು ಬಿಟ್ಟು ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಥ್ಯಾಂಕ್ ಯು ರವಿ. ಪೊಲೀಸರ ಸಹಕಾರದೊಂದಿಗೆ ಮೆರವಣಿಗೆ ಬರಕತ್ತೀವಿ ನಾವು. ಇವತ್ತೇನಾದ್ರೂ ನಮ್ಮನ್ನ ಅಚ್ಚುಕಟ್ಟಾಗಿ ಮೆರವಣಿಗೆ ತಂದಾರಪ್ಪ ಅಂದ್ರೆ ಪೊಲೀಸರು ಬಹಳಷ್ಟು ಧನ್ಯವಾದಗಳು. ಪೊಲೀಸ್ ಇಲಾಖೆಯ ಜಿಲ್ಲೆಯ ಒಬ್ಬ ವರಿಷ್ಠಾಧಿಕಾರಿ ಮೇಲೆ ಇವರು ಕಲ್ಲು ಒಗಿತಾರಂದ್ರೆ ಯಾವ ಧರ್ಮದವರು ಒಗದಾರ ಅನ್ನೋದು ವಿಚಾರ ಮಾಡ್ಬೇಕು. ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಕೂಡಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪಂಕಾ ಮಸೀದಿ, ಕೊತ್ತಲೇಶ್ವರ ದೇವಸ್ಥಾನದ ಬಳಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿರುತ್ತೆ.
ಸದ್ಯ ಬಾಗಲಕೋಟೆ ಜಿಲ್ಲಾ ಪೊಲೀಸರು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಶಿವಾಜಿ ಭಾವಚಿತ್ರ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಘಟನೆ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿಮೂರ್ತಿ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಸದ್ಯ ಘಟನೆ ನಡೆದಂತ ಸ್ಥಳದಲ್ಲಿ ಪರಿಸ್ಥಿತಿ ಏನಿದೆ, ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾಗಿ ಈ ಹಂತದಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ? ಹೌದು ವಿಜಯ್, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇವತ್ತು ಶಿವಾಜಿಯ ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲಕೋಟೆಯ ನಗರದಲ್ಲಿ ಒಂದು ಬೃಹತ್ ಶಿವಾಜಿ ಅಂದ್ರೆ ಮೂರ್ತಿಯನ್ನ ಮೆರವಣಿಗೆ ನಡೆಸಲಾಗ್ತಾ ಇತ್ತು. ಅಂದ್ರೆ ಬಸವೇಶ್ವರ ಸರ್ಕಲ್ ಆಗಿರ್ಬೋದು, MG ರಸ್ತೆ ಆಗಿರ್ಬೋದು, ಪ್ರಮುಖವಾದಂತಹ ಏನು ಸರ್ಕಲ್ಗಳು ಹಾಗೂ ರಸ್ತೆಗಳ ಮೂಲಕ ಬೃಹತ್ ಒಂದು ಶಿವಾಜಿ ಮೆರವಣಿಗೆ ಏನು ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಸಂದರ್ಭದಲ್ಲಿ ಒಂದು ಮೆರವಣಿಗೆ ಮುಕ್ತಾಯಕ್ಕೆ ಬರ್ತಾ ಇತ್ತು. ಆದರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ MG ರಸ್ತೆ ನಂತರ ಇಲ್ಲಿ ಒಂದು ಕೊತ್ತಲೇಶ್ವರ ದೇವಸ್ಥಾನ ಇದೆ, ಅದರ ಜೊತೆಗೆ ಏನು ಪಂಕ ಮಸ್ಜಿದ್ ಅಂತ ಇದೆ. ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಬಂದಂತಹ ಸಂದರ್ಭದಲ್ಲಿ ಒಂದು ಕಡೆ ರಂಜಾನ್ ಮಹನ ಆಗಿರೋದ್ರಿಂದ ಅಲ್ಲಿನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಒಂದು ಪ್ರಾರ್ಥನೆ ಮಾಡೋಕೆ ಬಂದಿರ್ತಾರೆ. ಎಟ್ ಎ ಟೈಮ್ ಇನ್ನೊಂದು ಕಡೆಯಿಂದ ಶಿವಾಜಿ ಮೂರ್ತಿ ಏನು ಭರ್ಜರಿ ಸೌಂಡ್ ಸಿಸ್ಟಮ್ ಮೂಲಕ ಏನು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಪರಸ್ಪರ ಒಂದು ಕಲ್ಲು ತೂರಾಟ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಅದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಸ್ವತಃ SP ಅವರ ಒಂದು ಬಟ್ಟೆ ಮೇಲೇನೆ ರಕ್ತದ ಕಲೆಗಳು ಕಾಣಿಸಿಕೊಂಡಿರೋದ್ರಿಂದ ಕಲ್ಲು ತೂರಾಟ ಆಗಿದ್ದು ಪಕ್ಕ ಅನ್ನೋ ಒಂದು ಖಚಿತ ಮಾಹಿತಿ ತಿಳಿದು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸದ್ಯದ ಮಟ್ಟಿಗೆ ನಾನು ದೃಶ್ಯಗಳ ತೋರಿಸ್ತಾ ಇದ್ದೀನಿ. ನಾನಿರೋದು ಬಾಗಲಕೋಟೆ ಏನು ಪಂಕ ಮಸೀದಿ ಏನಿದೆ ಆ ಒಂದು ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಪೊಲೀಸ್ ಭದ್ರತೆಯನ್ನು ನಾವು ಈಗಾಗಲೇ ತೋರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಸಹಜವಾಗಿ ಪರಿಸ್ಥಿತಿ ಮತ್ತೆ ಉದ್ವಿಗ್ನ ಸ್ಥಿತಿಗೆ ಹೋಗಬಾರ್ದು. ಸದ್ಯದ ಮಟ್ಟಿಗೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಗೆ ಹೋಗಿರುವಂಥದ್ದು, ಮತ್ತೆ ಇದು ಮರುಕಳಿಸಬಾರದು, ಮತ್ತೇನಾದ್ರು ಗಲಾಟೆ ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಲಕೋಟೆಯ ಪೊಲೀಸರಲ್ಲಿ ಬೀಡು ಬಿಟ್ಟಿರುವಂಥದ್ದು. ಅದರ ಜೊತೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು DYSP ಆಗಿರ್ಬೋದು, SP ಆಗಿರ್ಬೋದು, CPI PSI ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾನ್ಸ್ಟೇಬಲ್ಗಳು ಬಂದು ಇಲ್ಲಿ ಜಮಾವಣೆ ಆಗಿದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ನಮ್ಮ ಎಡಭಾಗದಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ಏನು ಇಲ್ಲಿ ಮಸೀದಿ ಏನಿದೆ ಇದೇ ಪಂಕ ಮಸೀದಿ, ಈ ಒಂದು ಸ್ಥಳದಲ್ಲಿಂದಲೇ ಈ ಒಂದು ಪರಿಸ್ಥಿತಿ ನಿರ್ಮಾಣ ಹೋಗಲಿಕ್ಕೆ ಕಾರಣ ಆಗಿರುವಂಥದ್ದು. ಆ ಭಾಗದಿಂದ ಒಂದು ಕಲ್ಲು ತೂರಿ ಬಂತ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸ್ಥಳದಲ್ಲಿ DIR ವ್ಯಾನ್ ಕೂಡ ನಿಂತಿರುವುದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಇದಷ್ಟೇ ಅಲ್ಲದೆ ಮುಂಭಾಗದಲ್ಲಿ ನಾವು ಹೋಗ್ತಾ ಇದ್ವಿ. ಆ ಒಂದು ಭಾಗದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಜನ ಶಿವಾಜಿ ಮೆರವಣಿಗೆಯಲ್ಲಿ ಭಾಗಿಯಾದಂಥ ಹಿಂದೂ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾವಣೆ ಆಗಿರುವಂಥದ್ದು. ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಆ ಪೊಲೀಸರ ಜೊತೆಗೂ ಕೂಡ ವಾಗ್ವಾದ ಆಗುತ್ತೆ ಮತ್ತು ಎರಡು ಗುಂಪುಗಳ ಮಧ್ಯೆಯೂ ಕೂಡ ವಾಗ್ವಾದ ನಡೆಯುತ್ತೆ. ಆದರೂ ಕೂಡ ಪೊಲೀಸರು ಹೇಗೋ ಪರಿಸ್ಥಿತಿಯನ್ನು ಸದ್ಯದ ಮಟ್ಟಿಗೆ ತಹಬದಿಗೆ ತಂದು ಯಾವುದೇ ರೀತಿಯ ಹೆಚ್ಚಿನ ಅನಾಹುತ ಆಗದ ರೀತಿಯಲ್ಲಿ ಇಲ್ಲಿ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರೋದು ಪಂಕ ಮಸೀದಿನ ಅಕ್ಕಪಕ್ಕ ಎಲ್ಲೂ ಕೂಡ ಪೊಲೀಸ್ ಒಂದು ರೀತಿ ಕಾಕಿ ಸರ್ಪಗಾವಲು ಹಾಕಿರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಮುಂಭಾಗದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಏನಿದ್ರು ಅವ್ರನ್ನೂ ಕೂಡ ಈಗಾಗಲೇ ಚದುರಿಸಿ ಕೆಲವೊಂದಿಷ್ಟು ಜನರು ಮಾತ್ರ ಇಂದಿಗೂ ಕೂಡ ಅಲ್ಲಿ ಪೊಲೀಸರ ಜೊತೆ ವಾಗ್ವಾದ ಮಾಡ್ತಾ ಇದ್ದಾರೆ. ಎಲ್ಲಿಂದ ಕಲ್ಲು ಬಂತು, ತೂರಿ ಬಂತು ಮತ್ತು ಕಲ್ಲು ಎಸೆದವರು ಯಾರು, ಅವ್ರನ್ನ ಕೂಡಲೇ ಬಂಧಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ಈ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಶಾಂತಿಯುತವಾಗಿ ಅಂದರೆ ಸಂಜೆಯಿಂದ ಶುರುವಾದಂತಹ ಶಿವಾಜಿಯ ಒಂದು ಭಾವಚಿತ್ರದ ಮೆರವಣಿಗೆ ಇನ್ನೇನು ಕೇವಲ ಒಂದು 200 ಮೀಟರ್ನಷ್ಟು ಹೋಗಿದ್ರೆ ಅದು ಸಂಪೂರ್ಣವಾಗಿ ಮುಕ್ತಾಯ ಆಗುವಂಥ ಸ್ಥಳಕ್ಕೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಶಾಂತಿ ರೀತಿಯಿಂದ ಮುಕ್ತಾ ಇತ್ತು. ಆದರೆ ಕೆಲವೇ ಒಂದು ಗಂಟೆಗಳಲ್ಲಿ ಮುಗಿಯಬೇಕಾದಂಥ ಸಂದರ್ಭದಲ್ಲಿನೇ ಇಂತಹ ಒಂದು ಘಟನೆ ಆಗಿರೋದ್ರಿಂದ ಶಾಂತವಾಗಿದ್ದಂಥ ಮೆರವಣಿಗೆಯ ಒಂದು ಸಂದರ್ಭದಲ್ಲಿ ಒಂದು ಉದ್ವಿಗ್ನ ವಾತಾವರಣಕ್ಕೆ ಪರಿಸ್ಥಿತಿ ಹೋಗುವಂಥ ಸ್ಥಿತಿಗೆ ಬಂದಿರುವಂಥದ್ದು. ವಿಜಯ್, ಈಗಾಗಲೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಇಲ್ಲಿ ನಿಂತಿದ್ದಾರೆ. ಪೊಲೀಸರು ಕೂಡ ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇದು ಕೊತ್ತಲೇಶ್ವರ ದೇವಸ್ಥಾನ ಅಂತ ಏನು ಕರಿತೀವಿ, ಆ ಒಂದು ದೇವಸ್ಥಾನದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಜಾಗ. ಆ ಜಾಗದ ಒಂದು ದೃಶ್ಯವನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ವಿ, ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಇಲ್ಲಿ ಬಂದು ಪೊಲೀಸರ ಜೊತೆಗೆ ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ತಿಳಿಯಾದರೂ ಕೂಡ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ನಂತರದ ಸಂದರ್ಭದಲ್ಲಿ ಪೊಲೀಸರು ಕೂಡ ಈಗ ಇಲ್ಲಿ ಸ್ಥಳದಲ್ಲಿ ಮಾತನಾಡುವಂತ ಇದು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಇಲ್ಲಿ ಹಿಂದೂ ಕಾರ್ಯಕರ್ತರು ಅವ್ರನ್ನು ಕೂಡ ಸರ್ ಎಕ್ಸಾಕ್ಟ್ಲಿ ಆಗಿರುವಂತದ್ದೇನು ನಿಮ್ಮ ಪ್ರಕಾರ? ಬಾಗಲಕೋಟೆಯಲ್ಲಿ 6 ಗಂಟೆಗೆ ಏನು ಶಿವಾಜಿ ಮಹಾರಾಜರ ಒಂದು ಅಂಗವಾಗಿ ಶಿವಾಜಿ ಜಯಂತಿ ಸಲುವಾಗಿ ಮೆರವಣಿಗೆ ಶೋಭಾಯಾತ್ರೆ ಆರಂಭ ಆಗಿತ್ತು. ಆರಂಭ ಆದ ನಂತರ ಎಲ್ಲಿ ಆರಂಭ ಆಗಿತ್ತು ಇನ್ನೇನು ಕೆಲವೇ 5 ನಿಮಿಷದಲ್ಲಿ ಮುಕ್ತಾಯ ಆಗೋದು, ಸಮಾರೋಪ ಆಗೋದು ಅಷ್ಟೇ ತತ್ಕ್ಷಣವಾಗಿತ್ತು. ಏನು ಅಂಬಾಗುಂಡಿ ಹತ್ರ ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿತ್ತು, ನಾವೇನು ಅಲ್ಲುಗಳಂಗಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಯುವಕರು ನಮ್ದು ಹೋಳಿ ಹಬ್ಬದಾಗ ಎಲ್ಲ ಬ್ಯಾರನ್ಗಳನ್ನು ಚೆಕ್ ಮಾಡ್ತಾರೆ. ಅಲ್ಲಿ ಏನೇನು ಒಳಗೆ ಇಟ್ಟಾರ ಅನ್ನೋದನ್ನು ಪೊಲೀಸ್ ಇಲಾಖೆ ಗಮನಕ್ಕೆ ಬರಬೇಕಾಗಿತ್ತು ದಯಮಾಡಿ. ಯಾಕಂದ್ರೆ ನಾವು ಇವತ್ತು ಮುಸ್ಲಿಂ ಸಮುದಾಯದ ಮೇಲೆ ಪದೇ ಹೇಳ್ತೀವಿ, ನಾವು ವಿರೋಧ ಮಾಡಕತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ
ಕೆಲವು ಜಿಹಾದಿ ಬೋಧನೆಗೆ ಹುಟ್ಟಿರ್ತಕ್ಕಂಥ ಪ್ರಚೋದನಕಾರಿ ಇಡೀ ಬಾಗಲಕೋಟೆ ಅಶಾಂತಿಯ ವಾತಾವರಣ ಹಾಳು ಮಾಡ್ಬೇಕಂತ ಕೆಲವು ಯುವಕರು ಅಲ್ಲಿದ್ರು. ಅಲ್ಲಿದ್ದಾಗ ಅವ್ರು ಇನ್ನೇನು ಇವ್ರನ್ನ ಸಹಾಯ ಹೊಡಿಬೇಕನ್ನೋ ಅವತಾರದಲ್ಲಿದ್ರು. ಎಲ್ಲ ಇಡೀ ಬಾಗಲಕೋಟದಲ್ಲಿ ವಿಡಿಯೋ ಅದಾವ, ತಾವೆಲ್ಲರೂ ನೋಡ್ಬೋದು. ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ಕೋತೀವಿ. ಏನು ಇವತ್ತು ನಮ್ಮ ಪೊಲೀಸ್ ಜಿಲ್ಲೆಯ ಒಬ್ಬ SP ಸಾಹೇಬ್ರ ಮೇಲೆ ಕಲ್ಲು ಹೋಗೋದು, ಅವರು ಬಟ್ಟಿ ಮೇಲೆ ರಾಡಿ ರಮಡ ರಕ್ತ ಹರಿತಾ ಇದೆ. ಅದಕ್ಕೆ ಇವತ್ತು ಒಬ್ಬ SP ಸಾಹೇಬ್ರ ಮೇಲೆ ಈ ರೀತಿ ಮಾಡ್ತಾರಂದ್ರೆ ಅವರ ಒಂದು ವಿಚಾರಧಾರೆಗಳು ಏನಿದ್ದು ಅನ್ನೋದನ್ನ ತಾವು ಇಡೀ ಸಮಾಜ ನೋಡಬೇಕು. ಇವತ್ತು ನಾವು SP ಸಾಹೇಬರು ನೂತನವಾಗಿ ಬಾಗಲಕೋಟೆ SP ಸಾಹೇಬರು ಬಂದಾರ, ಇನ್ನೊಬ್ರು ಅವ್ರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಏನಪ್ಪಾ ಅಂದ್ರೆ ಅಡಿಷನಲ್ SP ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೋತೀವಿ, ಬಾಗಲಕೋಟೆ ಶಾಂತದೆ ಸಾಹೇಬ್ರೆ, ಬಾಗಲಕೋಟೆ ಇನ್ನೂ ಅಚ್ಚುಕಟ್ಟಾಗಿ ಹಿಂದೂ ಧರ್ಮ ಶಾಂತ ರೀತಿಯಿಂದನೇ ಇದೆ. ಏನಪ್ಪಾ ಅಂದ್ರೆ ಇವತ್ತು ಮುಂಬರುವ ದಿನಮಾನಗಳಲ್ಲಿ ಹೋಳಿ ಹಬ್ಬ ಇದೆ, ಹೋಳಿ ಹಬ್ಬ ಇದೆ. ಏನಾದ್ರೂ ಅಹಿತಕರ ಘಟನೆ ನಡೆದ್ರೆ ಅದಕ್ಕೆ ನಾವು ಹಿಂದೂಗಳು ಕಾರಣರಲ್ಲ. ಯಾಕಂದ್ರ ಇವತ್ತು ಯಾವ ರೀತಿ ಇವತ್ತು ವಾತಾವರಣ ಆಗೈತಿ, ಇವತ್ತು ನೇರವಾಗಿ ಅಶಾಂತಿಗೆ ಕಾರಣ ಯಾರು ಅನ್ನೋದು ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು. ಅಲ್ಲಿ ಯಾರು ನಮ್ಮ ಮೇಲೆ ಕಲ್ಲು ಒಗಿಲಿಕ್ಕೆ ಬಂದ್ರು, ಅಲ್ಲಿ ಯಾರು ನಮ್ಮ ಮೇಲೆ ಏನೋ ಶೋಭಾಯಾತ್ರೆ ಮೇಲೆ ಅತಿಕ್ರಮಣ ಮಾಡ್ಲಿಕ್ಕೆ ಬಂದ್ರು ಅಂತ ತಕ್ಷಣವಾಗಿ ಪೊಲೀಸರು ಬಂಧನ ಮಾಡಬೇಕು. ಬಂಧನ ಮಾಡದ ಹೋದ್ರೆ ಬಾಗಲಕೋಟೆಯಲ್ಲಿ ನಾಳೆ ಮುಂಜಾನೆಯಿಂದ ಸ್ವ ಇಚ್ಛೆಯಿಂದ ಹಿಂದೂಗಳ ಎಲ್ಲ ಅಂಗಡಿಗಳು ಮುಂಗಟ್ಟುಗಳನ್ನು ಬಂದ್ ಮಾಡಬೇಕು ವಿನಂತಿ ನಾವು. ಯಾಕಪ್ಪ ಅಂದ್ರೆ ಇವತ್ತು